ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಸೇವಾ ಸಂಸ್ಥೆಗಳಿಗೆ ನೀಡಬೇಕಾದ ನಿವೇಶನ ಶಾಸಕರಿಗೆ ನೀಡಿರುವುದು ಸರಿಯಲ್ಲ. ಶಾಸಕರೇ ನಿವೇಶನ ವಾಪಸ್ ನೀಡಿ ಬಡ ಸಂಸ್ಥೆಗಳಿಗೆ ನೀಡಬೇಕಿತ್ತು. ಶಾಸಕರಿಗೆ ಕಳಂಕ ತರುವ ರೀತಿಯಲ್ಲಿ ನಿವೇಶನ ಮಂಜೂರು ಮಾಡಿಸಿಕೊಂಡಿರುವುದು ಶಾಸಕರಿಗೆ ಕಳಂಕ ತರುತ್ತದೆ. ಹಣ ಇರುವ ನೀವು ಜಮೀನನ್ನ ಖರೀದಿಸಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ನಾಗರಿಕರ ಸೌಲಭ್ಯಕ್ಕಾಗಿ ಇರುವ ನಿವೇಶನ ಪಡೆಯಲು ಶಾಸಕರು ಮುಂದಾಗಿರುವುದು ಸರಿಯಲ್ಲ ಎಂದರು. ಸರ್ಕಾರದ ಹಿತದೃಷ್ಟಿಯಿಂದ ಜಮೀನು ನಿವೇಶನದಾರ ನಾಗರಿಕರ ಸೌಲಭ್ಯಕ್ಕಾಗಿ ಇವು ಮಾಡಬೇಕಾಗಿರೋದು ನಾಗರಿಕರ ಸೌಲಭ್ಯಕ್ಕಾಗಿ, ಯಾವುದೇ ಒಂದು ವಿದ್ಯಾಸಂಸ್ಥೆಗಲ್ಲ. ವಿದ್ಯಾಸಂಸ್ಥೆಗೆ ಮಾಡ್ಕೊಳ್ರಿ, ಕಾನೂನು ರೀತಿ ಮಾಡ್ಕೊಳ್ರಿ. ಆದರೆ ನೀವು ಇದರಲ್ಲೆಲ್ಲ ಬೋಗಸ್ಸೆ, ಮೀಟಿಂಗ್ ಇಲ್ಲ, ಒಂದು ಪತ್ರಿಕೆ ಇಲ್ಲ, ಏನು 15 ದಿನ ಒಳಗಡೆ ನಿಮಗೆ ಮಂಜೂರು ಆಗಿರೋ ಇದನ್ನು ಹೇಳ್ತಿರಲ್ಲ, ಯಾವ ರೀತಿ ಆಯಿತು? ಅದಕ್ಕೆ ಏನು ಸರ್ಕಾರ ರಸ್ತೆ ಮತ್ತು ಏನು ಆ ಇಲಾಖೆಗಳಿಗೆ ಆ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ, ಏನು ಸರ್ಕಾರಕ್ಕೆ ರಿಜಿಸ್ಟರ್ ಮಾಡಿರ್ತಾರೆ, ಏನು ರಸ್ತೆಗಳು, ಪಾರ್ಕು ಮತ್ತು ಇವೆಲ್ಲ ರಿಜಿಸ್ಟರ್ ಆಗಿರ್ತದೆ. ಅಂಥವನ್ನೆಲ್ಲ ನೀವು ಬಿಟ್ಬಿಟ್ಟು ನೀವು ಇದನ್ನು ಮಾಡೋಕ್ಕೆ ಹೋಗ್ತೀರಾ. ನಾಗರಿಕರ ಸೌಲಭ್ಯಕ್ಕಾಗಿ ಇರತಕ್ಕಂಥ ಏನು ಆ ಜಮೀನು ಹಂಗೆ ಇರಬೇಕು. 3 ನಿವೇಶನ ಪಡೆಯಲು ಶಾಸಕರು ಮುಂದಾಗಿದ್ದಾರೆ. ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ನಿವೇಶನ ಮಂಜೂರು ಮಾಡಲಾಗಿದೆ. ಅರ್ಜಿ ಸಲ್ಲಿಸಿದ 15 ದಿನದೊಳಗೆ ನಿವೇಶನ ಮಂಜೂರು ಮಾಡಿದ್ದಾರೆ. ಇವರಿಗಿಂತ ಮೊದಲೇ ಅರ್ಜಿ ಸಲ್ಲಿಸಿದವರಿಗೆ ಯಾಕೆ ನಿವೇಶನ ನೀಡಿಲ್ಲ? ಬಡವರು ಸಿಎ ನಿವೇಶನ ಪಡೆಯಬಾರದೆ? ಕ್ಷೇತ್ರದ ಜನರು ಇದಕ್ಕೇನಾ ನಿಮಗೆ ಮತ ಹಾಕಿರೋದು? ಪ್ರಾಧಿಕಾರದ ಸಮಿತಿಯ ಗಮನಕ್ಕೂ ಬಾರದೆ ನಿವೇಶನ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದರು. ಮತ್ತೊಬ್ಬ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಶಾಸಕರು ಕ್ಷೇತ್ರದಲ್ಲಿ ಒಂದಾದರೂ ಒಳ್ಳೆಯ ಕೆಲಸ ಮಾಡಿಲ್ಲ. ಮಾಡಿದ್ದರೆ ಕಾಣುತ್ತಿತ್ತಲ್ಲವೇ? ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡೋಣ ಎಂದರೆ ಅವರ ಮನೆ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಪರಿಶಿಷ್ಟರ ಕಾಲೋನಿಗಳಲ್ಲಿ ರಸ್ತೆ, ಚರಂಡಿ ಇಲ್ಲ, ಅದರ ಕಡೆ ಗಮನ ಹರಿಸಿಲ್ಲ. ಬಡವರಿಗೆ ನಿವೇಶನ ನೀಡಿಲ್ಲ. ಆತನು ಮಾಡಿರುವ ಹಗರಣ ಮುಚ್ಚಿಡಲು ಮತ್ತೊಬ್ಬರ ಮೇಲೆ ಆರೋಪ ಮಾಡುವುದನ್ನು ಶಾಸಕರು ರೂಢಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ದೀರಿ ಅದನ್ನ ಹೇಳಿ ಎಂದರು. ಕೋರ್ಟಲ್ಲಿ ಹೋಗಿದೆ, ಹೈಕೋರ್ಟಲ್ಲಿ ಹೋಗಿದೆ, ಹೈಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ ಮತ್ತು ಡೇಟ್ ಕೊಟ್ಟಿದ್ದಾರೆ. ಬಟ್ ಆ ವಿಚಾರದಲ್ಲಿ ಬೆಂಗಳೂರಲ್ಲಿ ಮಾತಾಡ್ತಾರೆ ಅವರು, ನಾನು 2 ದಿನಕ್ಕೇನೆ ಅಷ್ಟೇ ಇದು ಮಾಡ್ತೀನಿ ಅಂತಾರೆ. ಈಗಾಗಲೇ ಆಗಸ್ಟ್ 14ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಆತನಿಗೆ ವಿಚಾರಣೆಗೆ ಅಲ್ವಾ, ಮತ್ತು ಎಲ್ರಿಗೂ ನೋಟಿಸು ಕೊಟ್ಟಿದ್ದಾರೆ. ಆತನ ಹೇಳ್ತಾನೆ 2 ದಿನಕ್ಕೆ ನಾನು ಅದನ್ನು ರದ್ದು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅದು ಹೆಂಗೆ ಮಾತಾಡ್ತಾರೋ ಅದೇನಂತ ಗೊತ್ತಿಲ್ಲ. ನಾನು ಹೇಳೋದು ಇಷ್ಟೇನೆ, ಆತ ಒಬ್ಬ ಪ್ರಜಾಪ್ರತಿನಿಧಿ, ಸುಮಾರು ಜನ ಓಟ್ ಹಾಕಿದ್ದಾರೆ, ಎಲ್ಲ SC STಗಳು ಹಾಕಿದ್ದಾರೆ, ಎಲ್ಲ ಜನಾಂಗದ ಸಮಾಜನ ಓಟ್ ಹಾಕಿದ್ದಾರೆ. ಆದರೆ ಇವತ್ತು NGOಗಳು ಯಾರೋ ಕೆಲವರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ. ಅದನ್ನ ಬಿಟ್ಕೊಡ್ಬೇಕಾಗಿತ್ತು, ಅದನ್ನ ಸ್ವಂತಕ್ಕೆ ತಗೊಳ್ಬಾರ್ದಾಗಿತ್ತು. ಯಾಕಂದರೆ ಇವತ್ತು ಚಿಕ್ಕಬಳ್ಳಾಪುರ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. MLA ಅಲ್ಲೇ ಮೋಸ ಮಾಡಿದೆ, ಇಲ್ಲಿ ಮೋಸ ಮಾಡಿದೆ, ಯಾಕಂದರೆ ಎದ್ದು ಕಾಣಿಸ್ತಾ ಇದೆ. ಅದು ಮಾಡಬಾರ್ದಾಗಿತ್ತು. ಬಟ್ ನಾನು ಹೇಳೋದು ಇಷ್ಟೇನೆ, ಅದನ್ನ ಏನು ಕೊಟ್ಟಿದ್ದಾನೆ ಏನೋ ಗೊತ್ತಿಲ್ಲ, ಎಷ್ಟು ಅಡ್ವಾನ್ಸ್ ಹಾಕಿದ್ದಾನೋ ಗೊತ್ತಿಲ್ಲ. ದಯವಿಟ್ಟು ಅದನಿಗೆ ಒಳ್ಳೆ ಹೆಸರು ಬರಬೇಕು. ಮತ್ತು ತಾಲೂಕಲ್ಲಿ ಓಡಾಡಬೇಕಾದ್ರೆ ಯಾರೂ ಅದನ್ನ ಪ್ರಶ್ನೆ ಮಾಡ್ದಂಗೆ ಅದನ್ನು ದಯವಿಟ್ಟು ಅದನ್ನ ವಾಪಸ್ ಕೊಟ್ಟು, ಯಾರಾದರೂ ಬಡವರು NGOಸ್ ಅವರು ಹಾಕಿದರೆ ಅಂಥವ್ರಿಗೆ ಅದನ್ನು ವಿಸ್ತರಣೆ ಮಾಡಿ ಅವ್ರಿಗೆ ಟ್ರಾನ್ಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆ ಹೆಸರಿರುತ್ತೆ. ಅದರಲ್ಲಿ ನಾನು ಅವತ್ತಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಬದುಕಲು ಶಾಸಕರಾಗಿಲ್ಲ, ಬಡವರಿಗೆ ಅನುಕೂಲ ಮಾಡುವ ಕೆಲಸ ಮಾಡಿ. ಅಧಿಕಾರ ದುರುಪಯೋಗ ಮಾಡುವುದು ಒಳ್ಳೆಯದಲ್ಲ. ಈಗಲೂ ನಿಮಗೆ ಅವಕಾಶವಿದೆ. ನಿವೇಶನವನ್ನ ಕೈಬಿಡಿ. ಮಾತೆತ್ತಿದರೆ OBC ಹುಡುಗ ಅಂತಾರೆ. OBC ಸಮುದಾಯಗಳಿಗೆ ಏನು ಮಾಡಿದ್ದಾರೆ? ಅನಾಥ ಹುಡುಗ ಅಂತಾರೆ. ಕೋಟ್ಯಂತರ ರೂಪಾಯಿ ಆಸ್ತಿ ಇದ್ದು ಅನಾಥ ಹೇಗಾಗಲು ಸಾಧ್ಯ? ಅನಾಥ ಎಂದು 100 ಕೋಟಿ ಹೇಗೆ ಮಾಡಿದೆ? ಭಿಕ್ಷೆ ಬೇಡೂರು ಅನಾಥರು. ಶಾಸಕರು ಯಾವ ಅನಾಥ? ಶಾಸಕ ಅಂದರೆ ಏನು ಅನ್ನೋದನ್ನ ತಿಳಿದು ಮಾತನಾಡಿ. ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡುವ ಅಗತ್ಯವೇನಿದೆ? ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡಿ. ಸರ್ಕಾರದ ಯೋಜನೆಗಳನ್ನು ತಂದು ಜನರಿಗೆ ನೀಡಿ. ಕುಂಠಿತಗೊಂಡಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ. ಹಾಸ್ಟೆಲ್ನಲ್ಲಿ ಮಕ್ಕಳ ಊಟದಲ್ಲಿ ಹುಳ ಇದೆ ಎಂಬ ಆರೋಪ ಕೇಳಿಬಂದಿದೆ. ಈ ಶಾಸಕರಿಗೆ ಹಾಸ್ಟೆಲ್ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ ಎಂದು ಲೇವಡಿ ಮಾಡಿದ್ರ. OBC ಹುಡುಗ ಅಂತ ಹೇಳ್ತಾನೆ. OBCಗಳಿಗೆ ಏನು ಮಾಡಿದ್ದಾನೆ? ಯಾರಿಗಾದ್ರೂ ಒಬ್ಬರಿಗೆ OBCಗಳಿಗೆ
ಏನಾದರೂ ಕಮಿಟಿಯಲ್ಲಿ ಮಾಡಿದಾನ, ಯಾವುದಾದ್ರೂ ಇದು ಮಾಡಿದಾನ, ಎಲ್ಲಿ ಅದನ್ನು ನಾನು ಒ ಬಿ ಸಿ ಅಂತ ಹೇಳ್ತೇನೆ ಅಲ್ವಾ? ಒ ಬಿ ಸಿಯಲ್ಲಿ ಯಾರಿಗೇನು ಮಾಡಿದ್ದಾರೆ ಎಲ್ಲಿ? ಅನಾಥ ಅಂತಾರಲ್ಲ, ಈಗ 500 ಆತನೇ ಹೇಳ್ತಾ ಇದ್ದಾನೆ, ನಾನು 1000 ಕೋಟಿ 2000 ಕೋಟಿ ನಂದು ಟ್ರಸ್ಟ್ ಇದೆ ಅಂತ ಹೇಳ್ತಾನೆ. ಎಲ್ಲಿ ಅನಾಥ ನೀನು? ಅನಾಥ ಅಂದರೆ ಏನು? ಭಿಕ್ಷೆ ಬೇಡವರು, ತಿಂಡಿ ಇಲ್ದೇವರು, ಜಮೀನು ಇಲ್ದೇವ್ರವರು, ಬಡವರು ಅಂತವ್ರು ಅನಾಥರು. ನಿನ್ಗೆ ಇಷ್ಟು ಕೋಟಿಗಳಿದ್ದು ನಾನು ಅನಾಥ ಅಂದರೆ ಯಾರು ಒಪ್ಕೊಳ್ತಾರೆ ರೀ? ಮಾತಾಡೋದನ್ನ ಮಾತಾಡೋ ರೀತಿಯಲ್ಲಿ ಮಾತಾಡಬೇಕು ಅಲ್ವಾ? ಯಾರು ಒಪ್ಕೊಳ್ತಾರೆ ಹೇಳಪ್ಪ? ಈಗ ನಾನು ಅನಾಥ ಅಂದರೆ ಅನಾಥ ಅಂದ್ಬಿಟ್ಟು ಈಗ ಇಷ್ಟೆಲ್ಲ ಮಾಡಿದ್ಯಲ್ಲ, ಎಲ್ಲಿ ಬಂದ್ಬಿಡ್ತು ಅನಾಥನಿಗೆ? ಎಲ್ಲಿ ಕಳ್ತನ ಮಾಡಕ್ಕೆ ಹೋಗಿದ್ರಾ? ಹಾಂ, ಮತ್ತೆ ಅದನ್ನ ತಂದೆ ತಾಯಿ ಇಲ್ಲ, ಅದನ್ನ ಎಲ್ರಿಗೂ ಇಲ್ಲ. ಈಗ ನನಗೂ ತಂದೆ ತಾಯಿ ಇಲ್ಲಪ್ಪ, ನಾನು ಅನಾಥ ಅಂತ ಹೇಳೋಕ್ಕಾಗುತ್ತಾ? ಅದು ನಾನು ಅದನ್ನೇ ಹೇಳೋದು. ಬೀದಿಯಲ್ಲಿ ಭಿಕ್ಷೆ ಬೇಡವರು, ಮನೆ ಇಲ್ದಂಥವ್ರು, ಎಲ್ಲೋ ಊಟಕ್ಕೆ ಸಿಗದೇ ಇದ್ದಂಥವ್ರು, ಕೈಕಾಲು ಮುರ್ಕೊಂಡಿರೋ ಅಂಥವ್ರು ಅಂಥ ಭಿಕ್ಷಕರಿಗೆ ಅನಾಥರು ಅಂತ ಹೇಳೋಕ್ಕೆ ಇಷ್ಟಪಡೋಣ. ಒಬ್ಬ ಪ್ರಜಾಪ್ರತಿನಿಧಿ ಇಷ್ಟೊಂದು ಜನ ಓಟ್ ಹಾಕಿ ನೀನು MLA ಮಾಡಿ ವಿಧಾನಸೌಧಕ್ಕೆ ಕಳಿಸಿ ನಾನು ಅನಾಥ ಅಂತ ಹೇಳ್ಕೊಂತೀಯಲ್ಲ, ಅದ್ರಕ್ಕೆ ಅರ್ಥ ಏನು? ನಿಮ್ಮನ್ನು ನೀವೇನೇ ಡೌನ್ಗೆ ಹೇಳ್ಕೊಂಡು ಹೋಗ್ತಾಯಿದ್ರಿ ಅಷ್ಟೇನೇ, ಆಯ್ತಲ್ವಾ? ಒಂದು ಲೆವೆಲ್ಗೆ ಬೆಳೆದಿದ್ದೀರಾ. ಒಂದು MLA ಅಂದರೆ ಏನು ಅನ್ನೋದು ತಿಳ್ಕೊಂಡು ನಾನು ಯಾವ ಸ್ಥಾನದಲ್ಲಿದ್ದೀನಿ, ನಾನು ಈ ಥರ ಮಾತಾಡದೆ ಕರೆಕ್ಟಾಗಿದೆಯಾ ಇಲ್ಲ ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಯೋಚನೆ ಮಾಡೋದಲ್ಲ. ದಯವಿಟ್ಟು ನಾನು ಅವ್ರಿಗೆ ಈಗಲೂ ಅದನ್ನೇ ಹೇಳೋದು. ಆಶ್ರಯ ಸಮಿತಿ ಸಭೆ ಮಾಡಿಲ್ಲ, KDP ಸಭೆಗೆ ಬರಲ್ಲ, ಅಂಬೇಡ್ಕರ್ ಜಯಂತಿಗೆ ಬರಲ್ಲ. ಯಾವ ಕಾರಣಕ್ಕೆ ನೀವು ಶಾಸಕರಾಗಿದ್ದೀರಿ? ಅಮ್ಮ ಆಂಬ್ಯುಲೆನ್ಸ್ಗೆ ಚಾಲಕನಿಲ್ಲ, ಡೀಸೆಲ್ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಸರ್ಕಾರಿ ಆಂಬ್ಯುಲೆನ್ಸ್ಗಳು ಮೂಲೆಗೆ ಬಿದ್ದಿವೆ. ಯಾವುದೋ ಮಗುವನ್ನ ತೋರಿಸಿ ಅಮ್ಮ ಆಂಬ್ಯುಲೆನ್ಸ್ನಿಂದ ಬದುಕಿದ್ದಾರೆ ಅಂತ ಪ್ರಚಾರ ಪಡೆಯೋದಲ್ಲ. ನೀವು ಮಾಡುವ ಸೇವೆ ಬಗ್ಗೆ ಹೇಳೋದು ಬೇಡ, ಅಭಿವೃದ್ಧಿಯ ಬಗ್ಗೆ ಹೇಳಿ ಎಂದು ಸವಾಲು ಹಾಕಿದ್ರ. ಈಗ ನೋಡಿ, ಹಾಸ್ಟೆಲಲ್ಲಿ ಹುಳುಗಳಿದೆ ಅಂತ ಮೊನ್ನೆ ಹುಡುಗರೆಲ್ಲ ಗಲಾಟೆ ಮಾಡಿದ್ದಾರೆ. ಹಾಸ್ಟೆಲೇ ನೋಡಿಲ್ಲ ಇದುವರೆಗೂ, ಎಲ್ಲೆಲ್ಲಿ ಹಾಸ್ಟೆಲ್ ಇದೆ ಆತನಿಗೆ ಗೊತ್ತಿಲ್ಲ, ಯಾವ್ಯಾವ ಹಳ್ಳಿ ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಯಾವುದೋ ಒಂದು ಹಳ್ಳಿಗೆ ಹೋಗ್ಬಿಡ್ತಾನೆ, ಅದು ಏನೋ ಮಂಡಿಕಲ್, ಈ ಕಡೆ ಎಲ್ಲಾದರೂ ಹೋದರೆ ಗಲಾಟೆ ಮಾಡ್ತಾನೆ, ಮಂಡಿಕಲ್ ಹೋಗ್ಲಿಕ್ಕೆ ಹೋಗ್ಬಿಡ್ತಾನೆ ಅವ್ರೂರಲ್ಲಿ. ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಹಳ್ಳಿಗೆ ಹೋಗ್ಬಿಟ್ಟು ರಾಮ ಏಮಮ್ಮ ನೀದೆ ಪೆನ್ಷನ್ನಾ, ನೀದು ಐಪಾಯ್ನಾ, ಪಾಪ ಇಲ್ಲೇ ಅವಳ ಅಲ್ಲೊಂದು ಸೈನ್ ಹಾಕ್ಕೊಬಿಟ್ರು ಅವರು. ನೀ ದೇವರಪ್ಪ ಅನ್ನೋ ಥರ ನೀವು ಡೈಲಾಗ್ ಮಾಡ್ಕೊಂಡು ವರ್ತನೆ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಅದನ್ನ ಬಿಟ್ಬಿಟ್ಟು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಮತ್ತು ನೋಡಿ, ಇದುವರೆಗೂ ಬಕ್ರಿಗೂ ಸಾಗುವಳಿ ಮಾಡಿ ಕಮಿಟಿ ಅಲ್ಲ ಅಣ್ಣ, ಬಕ್ರಿಗೂ ಸಾಗುವಳಿ ಕಮಿಟಿ ಆಗಿದೆ, ಇದುವರೆಗೂ ಒಂದು ಸಭೆ ಮಾಡೋಕ್ಕಾಗಿಲ್ಲ. ಅಲ್ಲ, ಕಮಿಟಿ ಮೆಂಬರ್ಸ್ನ ನೀವೇ ಮಾಡ್ದಿರ್ತಾನೆ, ಅವ್ರೇನು ಭಿಕ್ಷೆ ಬಿಡ್ಬೇಕಾ? ಅವ್ರೇನು ಕಮಿಟಿ ಮಾಡಿದ್ದು ಹೆಸರಿಗೆ ಮಾತ್ರನಾ? ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.